ನೋಡಿ, ಗ್ಯಾರಂಟಿ 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 2020 ನಂತರ ಅಥವಾ 22-23 ನಂತರ ಜನರಿಗೆ ಈ ಒಂದು ಪದ ಬಹಳ ಚಿರಪರಿಚಿತ ಆಯಿತು. ಅದರಲ್ಲೂ ಚುನಾವಣೆಗಳ ಹತ್ತಿರ ಬಂದಾಗ ಉಚಿತ ಕೊಡುಗೆಗಳ ಒಂದು ಭರಾಟೆ ಜೋರಾಗಿರುತ್ತೆ. ಕರ್ನಾಟಕದಲ್ಲೂ ಕೂಡ ನೋಡಿದ್ವಿ 2023 ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ. ಅದಾದ ಮೇಲೆ ಬಿಜೆಪಿಯವರು ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದರು. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಜಾರ್ಖಂಡು, ಬಿಹಾರು, ದೆಹಲಿ ಅವರೇ ಹೇಳ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಬಟ್ ಜನರಿಗೆ ಇದರಿಂದ ಅನುಕೂಲ ಆಗಿದೆ ಇಲ್ವಾ ಅದನ್ನು ಸೈಡ್ ಇಡೋಣ ನಾವು. ಆದರೆ ಸುಪ್ರೀಂ ಕೋರ್ಟ್ ಇದೀಗ ಕಳವಳವನ್ನು ವ್ಯಕ್ತಪಡಿಸಿದೆ. ಆರ್ಥಿಕತೆಯನ್ನು ನೀವು ಪಾತಾಳಕ್ಕೆ ತಳ್ಳಿ ಅಥವಾ ಅದಕ್ಕೆ ಪೂರಕವಾದಂಥ ಯಾವುದೇ ವಾತಾವರಣ ಇಲ್ಲದೇ ಇದ್ರೂ ಕೂಡ ಯಾಕೆ ಉಚಿತವಾದಂಥ ಕೊಡುಗೆಗಳನ್ನು ಕೊಡ್ತಾ ಇದ್ದೀರಿ? ಕೇವಲ ಇದು ಕರ್ನಾಟಕಕ್ಕೋ ಅಥವಾ ತೆಲಂಗಾಣಕ್ಕೋ ದೆಹಲಿಗೂ ಸೀಮಿತವಾಗಿಲ್ಲ. ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಈ ಉಚಿತ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಅಂದರೆ ಫ್ರೀ ಬೇಸ್ ಏನಿದೆ ಅಲ್ಲಿ ಆಗುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಸುಪ್ರೀಂ ಕೋರ್ಟೇ ಕಳವಳವನ್ನು ವ್ಯಕ್ತಪಡಿಸಿದೆ. ತಮಿಳುನಾಡಿನ ಒಂದು ಅರ್ಜಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಈಗ ಜನರಿಗೆ ಇರುವಂಥ ಪ್ರಶ್ನೆ, ನಿಜಕ್ಕೂ ಗ್ಯಾರಂಟಿಯಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ನಿರುದ್ಯೋಗ ಆಗಿರ್ಬೋದು ಅಥವಾ ಬಡತನ ಆಗಿರ್ಬೋದು ಮತ್ತು ಆರ್ಥಿಕತೆ ಆಗಿರ್ಬೋದು, ಇವೆಲ್ಲದರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ. ಕರ್ನಾಟಕದ ಉದಾಹರಣೆಗೆ ತೆಗೆದುಕೊಂಡ್ರೆ 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಡ್ತಾ ಇದೆ. ಬಡ ಜನರಿಗೆ ಖಂಡಿತವಾಗಲೂ ಅನುಕೂಲ ಆಗಿದೆ. ಯಾರೂ ಉಪವಾಸ ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಖಂಡಿತವಾಗಲೂ ಅದು ಹೆಲ್ಪ್ಫುಲ್ ಆಗಿದೆ. ಓಡಾಡೋಕ್ಕೆ ಫ್ರೀ ಬಸ್ಸು, ಎಲ್ರಿಗೂ ಫ್ರೀ. ಮತ್ತು 200 ಯೂನಿಟ್ ವಿದ್ಯುತ್ ಇದೆ ಅಲ್ವಾ, ಅದು ಎಲ್ರಿಗೂ ಕೊಡುವಂಥ ಒಂದು ವ್ಯವಸ್ಥೆ. ಅಂದರೆ ಅದರಲ್ಲೂ ಕೂಡ ಫಿಲ್ಟರ್ ಮಾಡಬೇಕಾಗಿತ್ತು ಅನ್ನುವಂಥ ಆಕ್ಷೇಪಗಳು. ಮತ್ತು ಈ BPL ಕಾರ್ಡ್, APL ಕಾರ್ಡ್ ಇದ್ರೂ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಕೂಡ ಕೊಡ್ತಾ ಇದ್ದಾರೆ, ಯುವ ನಿಧಿ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತು ಗೃಹಲಕ್ಷ್ಮಿ ಏನಿದೆ ಅದು ಕೂಡ 2-3 ತಿಂಗಳಿಂದ ಬಂದಿಲ್ಲ. ಈ ರೀತಿ ಸಾಲು ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಕೆಲವು ಆಡಳಿತ ಪಕ್ಷದ ನಾಯಕರು ಕೂಡ ಖಜಾನೆ ಖಾಲಿಯಾಗಿದೆ, ಇದನ್ನು ಕೊಡ್ತಾ ಹೋದರೆ ಅಭಿವೃದ್ಧಿ ಕೆಲಸಗಳಾಗಲ್ಲ, ಹೀಗೆ ಒಂದಲ್ಲ ಒಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಈ ಗ್ಯಾರಂಟಿಗಳಿಂದ ನಿಜಕ್ಕೂ ಆರ್ಥಿಕ ದಿವಾಳಿತನ ಎದುರಾಗುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ಥಿಕ ವಿಶ್ಲೇಷಕರಾಗಿರುವಂಥ ಕೃಷ್ಣರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಎಸ್ ಸರ್, ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಈಗ ಸುಪ್ರೀಂ ಕೋರ್ಟೇ ಕಳವಳವನ್ನು ವ್ಯಕ್ತಪಡಿಸಿದೆ ಸರ್. ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ಎಲ್ಲ ರಾಜ್ಯಗಳು ಎಲ್ಲೆಲ್ಲಿ ಈ ಫ್ರೀ ಬೀಸ್ ಏನಿದೆಯೋ, ಉಚಿತ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೋ ಅಲ್ಲಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಇದೆ, ಅನಾನುಕೂಲ ಆಗುತ್ತಾ ಇದೆ. ಹಾಗಾಗಿ ಸರ್, ಈಗ ನಿಮ್ಮ ಪ್ರಕಾರ ಯಾವುದೋ ಒಂದು ರಾಜ್ಯದ ಉದಾಹರಣೆ ತೆಗೆದುಕೊಂಡ್ರೆ ಆರ್ಥಿಕತೆ ಮೇಲೆ ಇದು ಖಂಡಿತ ಪರಿಣಾಮವನ್ನು ಬೀರುತ್ತಾ ಅಂತೇಳಿ? ಖಂಡಿತವಾಗಿ ಪರಿಣಾಮವನ್ನ ಬೀರುತ್ತೆ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿದೆ, ಅದರಲ್ಲೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಏನು ಅಬ್ಸರ್ವೇಷನ್ ಮಾಡಿದ್ದಾರೆ ಅದು ಸರಿಯಾಗಿದೆ. ಅವರು 3 ರೀತಿಯ ಅಬ್ಸರ್ವೇಷನ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಫ್ರೀ ಬೀಸ್ ಅನ್ನ ಎಲೆಕ್ಷನ್ ಗಿಂತ ಮುಂಚೆ ಮಾಡಿ ಆ ಎಲೆಕ್ಷನ್ ಗೆಲ್ಲುವ ಒಂದು ತಂತ್ರವಾಗಿ ರಾಜಕೀಯ ಪಕ್ಷಗಳು ಬಳಸ್ತಾ ಇರೋದು, ಅದು ಸರಿಯಾಗಿ ಕಾಣ್ತಾ ಇಲ್ಲ. ಒಂದನೇದು. ಎರಡನೇದು, ಫ್ರೀ ಬೀಸ್ ನ ಎಲ್ರಿಗೂ ಕೊಡ್ತಾ ಇರೋವಂಥದ್ದು, ಎಲ್ರು ಅಫೋರ್ಡ್ ಇರೋರ್ಗೆ ಮತ್ತೆ ಅಫೋರ್ಡ್ ಇಲ್ದಿರೋರ್ಗೆ ಎಲ್ಲರಿಗೂ ಫ್ರೀ ಬೀಸ್ ನ ಕೊಡ್ತಾ ಇರುವಂತದ್ದು ಇನ್ನೊಂದು. ಮೂರನೇದು ಅಬ್ಸರ್ವೇಷನ್ ಅಂತಂದ್ರೆ, ಈ ರೀತಿ ಫ್ರೀ ಬೀಸ್ ನ ಕೊಡ್ತಾ ಹೋದ್ರೆ ಸರ್ಕಾರ ಆರ್ಥಿಕತೆಯ ಕಡೆ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ, ಅಥವಾ ನಿಜವಾಗಿ ಸೋಷಿಯಲ್ ವೆಲ್ಫೇರು, ಎಜುಕೇಶನ್, ಹೆಲ್ತ್ ಮತ್ತೆ ಬೇಸಿಕ್ ಸರ್ವಿಸಸ್ ಕಡೆ ನೆಗ್ಲೆಕ್ಟ್ ಮಾಡಿ ಒಂದು ಆರ್ಥಿಕತೆಯನ್ನ ಅಸ್ಥಿರಗೊಳಿಸಿ ಜನರಿಗೆ ಉದ್ಯೋಗ ಅವಕಾಶಗಳ ಕಡೆ ಅವಕಾಶವನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅಬ್ಸರ್ವೇಷನ್, 3 ಅಬ್ಸರ್ವೇಷನ್ಸ್ ನ ಮಾಡಿರುವಂತದ್ದು. ಆ ಎಲ್ಲಾ ಅಬ್ಸರ್ವೇಷನ್ಸ್ ಕರೆಕ್ಟ್ ಆಗಿದೆ. ಈಗ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಏನಾಗ್ತಾ ಇದೆ, ಈ ಫ್ರೀ ಬೀಸ್ ನ ಎಲ್ಲರಿಗೂ ಡಿಕ್ಲೇರ್ ಮಾಡ್ತಾ ಇರುವಂತದ್ದು. ಈಗಲೂ ಕರ್ನಾಟಕದಲ್ಲಿ ನಾನು ಅದನ್ನೇ ಹೇಳಿದ್ದು, ವೆಲ್ಫೇರ್ ಪ್ರೋಗ್ರಾಮ್ಸ್ ಮತ್ತೆ ಫ್ರೀ ಬೀಸ್ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದೆ. ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತಂದ್ರೆ ಅದು ಯಾರಿಗೆ ನಿರ್ಗತಿಕರಿದ್ದಾರೆ, ಯಾರು ಅಫೋರ್ಡಬಲ್ ಇಲ್ಲ ಅಥವಾ ಅವ್ರಿಗೆ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ, ಎಬಿಲಿಟಿ ಟು ಪೇ ಇರ್ತದಲ್ಲ ಅಂತವ್ರಿಗೆ ಆ ಒಂದು ಫ್ರೀ ಬೀಸ್ ನ, ಅಥವಾ ಫ್ರೀ ಬೀಸ್ ಅಂತಾನೆ ಹೇಳಕ್ಕಾಗಲ್ಲ, ವೆಲ್ಫೇರ್ ಪ್ರೋಗ್ರಾಮ್ಸ್ ನ ಮಾಡ್ಬೇಕಾಗಿತ್ತು. ಇದು ಎಲ್ಲರಿಗೂ ಅಂದ್ರೆ ಸಾರ್ವಜನಿಕವಾಗಿ ಅಥವಾ ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡಿದಾಗ ಅದೇನಾಯ್ತು, ಫ್ರೀ ಬೀಸ್ ಅಂತ ಕರ್ಸ್ಕೊಳ್ತು.
ಹೀಗಾದಾಗ ಅದು ಎಲೆಕ್ಷನ್ ಗಿಂತ ಮುಂಚೆ ಡಿಕ್ಲೇರ್ ಮಾಡೋದ್ರಿಂದ ಅದು ಒಂದು ಪೊಲಿಟಿಕಲ್ ಕಾರ್ಯಕ್ರಮ ಅಂತಾನೆ ಆಗ್ತಾ ಇದೆ, ಹೊತ್ತು ಎಕನಾಮಿಕ್ ವೆಲ್ಫೇರ್ ಪ್ರೋಗ್ರಾಮ್ ಆಗ್ತಾ ಇಲ್ಲ. ಎರಡನೇದು ಎಸ್ ಸರ್, ಬರ್ತೀನಿ ಮತ್ತೆ ಎಲ್ರಿಗೂ ಯಾಕೆ ನಿಮ್ಮ ಹತ್ರ ಕೊಡ್ಬೇಕು? ಮತ್ತೆ ಬರ್ತೀನಿ ಸರ್ ನಾನು.